ಫಾಲ್ಗುಣ ಮಾಸದ ಹುಣ್ಣಿಮೆ ಹೋಳಿ ಹುಣ್ಣಿಮೆ. ದೇಶಾದ್ಯಂತ ಈ ದಿನ ಬಣ್ಣದೋಕುಳಿ ಹಾಗೂ ಕಾಮದಹನ ನಡೆಯುತ್ತದೆ. ಕೆಟ್ಟದನ್ನು ಸುಡಬೇಕು ಎಂದು ಕಾಮದಹನದ ಸಂದೇಶದ ಬಗ್ಗೆ ಹಾಗೂ ಬದುಕು ರಂಗು ರಂಗಾಗಿರಬೇಕು ಎಂಬ ಬಣ್ಣದೋಕುಳಿಯ ಸಂದೇಶದ ಬಗ್ಗೆ ಇಲ್ಲಿ ಚರ್ಚಿಸುವುದಿಲ್ಲ. ಇದು ಎಲ್ಲರಿಗೂ ಗೊತ್ತು. ಹೋಳಿ ಕೇವಲ ಹಬ್ಬ ಅಥವಾ ಸಂಪ್ರದಾಯವಲ್ಲ, ಆದರೆ ಇದರ ಆಚರಣೆಯಿಂದ ಪರಿಸರಕ್ಕೆ ಮತ್ತು ನಮ್ಮ ಆರೋಗ್ಯಕ್ಕೆ ತುಂಬ ಮುಖ್ಯವಾಗಿದೆ. ಹೋಳಿಯನ್ನು ಆಚರಿಸಲು ಧಾರ್ಮಿಕ ಕಾರಣವಿದೆ, ಆದರೆ ಇದರ ಹಿಂದಿನ ವೈಜ್ಞಾನಿಕ ಕಾರಣವು ನಿಮಗೆ ತಿಳಿದಿದೆಯೇ? ಎಲ್ಲರಿಗೂ ಗೊತ್ತಿರುವ ಹಾಗೆ ಹೋಳಿ ಹಬ್ಬ ಮಾರ್ಚ್ ತಿಂಗಳಲ್ಲಿ ಬರುತ್ತದೆ. ಇದು ಚಳಿಗಾಲ ಮುಗಿದು ಬೇಸಿಗೆ ಶುರುವಾಗುವ ಸಮಯ. ವಾತಾವರಣ ಬದಲಾವಣೆಯಾಗುವ ಈ ಸಮಯದಲ್ಲಿ ಬ್ಯಾಕ್ಟೀರಿಯಾ, ವೈರಾಣುಗಳು ಹಾಗೂ ಇತರ ಅಪಾಯಕಾರಿ ಕೀಟಗಳು ವೃದ್ಧಿಸತೊಡಗುತ್ತವೆ. ಅವು ನಮ್ಮ ದೇಹದ ಅಂಗಗಳು ಹಾಗೂ ಚರ್ಮದ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಬಹುದು. ಇದನ್ನು ತಪ್ಪಿಸುವುದು ಕೂಡ ಹೋಳಿಯ ಉದ್ದೇಶ. ಹೋಳಿಯಲ್ಲಿ ಹಿಂದೆಲ್ಲ ನೈಸರ್ಗಿಕ ಬಣ್ಣಗಳನ್ನು ಮಾತ್ರ ಬಳಸಿ ಆಚರಣೆ ಮಾಡಲಾಗುತ್ತಿತ್ತು. ಬೇರೆ ಬೇರೆ ಬಣ್ಣಗಳನ್ನು ಬೇರೆ ಬೇರೆ ಗಿಡಮೂಲಿಕೆಗಳಿಂದ ತಯಾರಿಸುತ್ತಿದ್ದರು. ಅವುಗಳಲ್ಲಿ ಪ್ರತಿಯೊಂದು ಔಷಧೀಯ ಗುಣಗಳಿರುತ್ತಿದ್ದವು ಮತ್ತು ಅವು ಚರ್ಮದ ಆರೋಗ್ಯಕ್ಕೆ ಸಹಕಾರಿ. ವಾತಾವರಣದ ಬದಲಾವಣೆಯಿಂದ ಚರ್ಮದ ಮೇಲಾಗುವ ದುಷ್ಪರಿಣಾಮಗಳಿಗೆ ಔಷಧಿಯ ಕೆಲಸ ಮಾಡುತ್ತಿದ್ದವು. ಹಸಿರು ಬಣ್ಣಕ್ಕೆ ಮೆಹಂದಿ ಸೊಪ್ಪು, ಹಳದಿ ಬಣ್ಣಕ್ಕೆ ಅರಿಶಿಣ, ಸೂರ್ಯಕಾಂತಿ, ಚೆಂಡು ಹೂವು ಇತ್ಯಾದಿ. ಕೆಂಪು ಬಣ್ಣಕ್ಕೆ ರಕ್ತಚಂದನ, ದಾಳಿಂಬೆ ರಸ, ದಾಸವಾಳ, ನೀಲಿಗೆ ಇಂಡಿಗೋ ಮರ, ನೇರಳೆ ಹಣ್ಣು, ಶಂಕುಪುಷ್ಪ. ಇತರ ಬಣ್ಣಗಳಿಗಾಗಿ ಬೀಟ್ರೂಟ್, ದ್ರಾಕ್ಷಿ, ಬೆಟ್ಟದ ನೆಲ್ಲೆ ಇತ್ಯಾದಿಗಳನ್ನು ಬಳಸುತ್ತಿದ್ದರು. ಇವು ಚರ್ಮಕ್ಕೆ ಒಳಿತು ಮಾಡುತ್ತಿದ್ದವು. ಇಂದು ಬಳಸುವ ರಾಸಾಯನಿಕ ಮಿಶ್ರಣ ಬಣ್ಣಗಳು ಚರ್ಮಕ್ಕೆ ಅಪಾಯಕಾರಿಯಾಗಿವೆ. ಹಾಗಿದ್ದರೆ ಕಾಮದಹನ ಏಕೆ? ಕೆಟ್ಟದ್ದನ್ನು ಸುಡಬೇಕು ಎಂಬ ಸಂದೇಶದ ಜೊತೆಗೆ ಇದಕ್ಕೆ ಇನ್ನೊಂದು ವೈಜ್ಞಾನಿಕ ಕಾರಣ ಇದೆ. ಹೋಳಿ ಹಬ್ಬವು ವಾತಾವರಣ ಬದಲಾಗುವ ಸಮಯದಲ್ಲಿ ಬರುವುದರಿಂದ ಆ ವೇಳೆ ಊರಿನಲ್ಲಿ ಕ್ರಿಮಿಕೀಟಗಳ ಹಾವಳಿ ಹೆಚ್ಚಾಗಿರುತ್ತವೆ. ಜೋರಾಗಿ ಬೆಂಕಿ ಹಾಕಿದರೆ ಅವುಗಳಲ್ಲಿ ಒಂದಿಷ್ಟು ಸುಟ್ಟು ಹೋಗುತ್ತವೆ, ಇನ್ನೊಂದಷ್ಟು ಬೆಂಕಿಗೆ ದೂರ ಹೋಗುತ್ತವೆ. ಇದರಿಂದ ನಮಗೂ ನಮ್ಮ ಪರಿಸರಕ್ಕೂ ಒಳ್ಳೆಯದಾಗುತ್ತೆ ಎಂಬ ನಂಬಿಕೆ ಆ ಕಾಲದ ಜನರಲ್ಲಿ ಇತ್ತು. ಹಿಂದೂ ಪುರಾಣಗಳ ಪ್ರಕಾರ ಹೋಳಿಯು ಕೆಡುಕಿನ ಮೇಲೆ ಒಳಿತಿನ ವಿಜಯೋತ್ಸವ, ಹಿರಣ್ಯಕಶಿಪು ಮತ್ತು ಪ್ರಹ್ಲಾದನ ನಿದರ್ಶನ ಮತ್ತು ಭಗವಾನ್ ಕೃಷ್ಣ ಮತ್ತು ರಾಧೆಯ ಸ್ವರ್ಗೀಯ ಪ್ರೀತಿಯನ್ನು ಆಚರಿಸುವ ಹಬ್ಬವಾಗಿದೆ. ವಸಂತ ಕಾಲದ ಆಗಮನ ಮತ್ತು ಚಳಿಗಾಲದ ಅಂತ್ಯವನ್ನು ಗೌರವಿಸಲು ಇದನ್ನು ಸುಗ್ಗಿಯ ಹಬ್ಬವಾಗಿ ಆಚರಿಸಲಾಗುತ್ತದೆ. ಧನ್ಯವಾದಗಳು. ನಿಮಗೆ ಈ ಮಾಹಿತಿ ಉಪಯುಕ್ತ ಅನಿಸಿದರೆ ಲೈಕ್, ಶೇರ್, ಕಾಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.